ಬೀದರ್ ಬ್ಯಾಂಕ್ ದರೋಡೆಯಾಗಿ ಹೆಚ್ಚು ಕಡಿಮೆ 2 ದಿನಗಳ ಮುಗಿದುಬಿಟ್ಟಿದೆ. 2 ದಿನ ಮುಗಿದರೂ ಕೂಡ ದರೋಡೆಕೋರರ ಸುಳಿವೇ ಇಲ್ಲ. ಒಂದೇ ಒಂದು ಬೈಕ್ ನೋಡ್ರಿ, ಒಂದು ಬೈಕಲ್ಲಿ 93 ಲಕ್ಷ ರೂಪಾಯಿಗಳನ್ನು ಎತ್ಕೊಂಡು ಕರ್ನಾಟಕದ ಗಡಿ ದಾಟ್ಕೊಂಡು ಹೋಗಿಬಿಟ್ಟಿದ್ದಾರೆ. ಇಲ್ಲಿವರೆಗೂ ಪೊಲೀಸರಿಗೆ ಅವರ ಸುಳಿವೇ ಸಿಗ್ತಾ ಇಲ್ಲ. ಹೈದರಾಬಾದ್ಗೆ ಹೋದರು, ಯಾವುದೋ ಬಸ್ ಹಿಡ್ಕೊಂಡ್ರು, ಅಲ್ಲಿ ಯಾರಿಗೋ ಕಂಡಕ್ಟ್ರಿಗೂ ಬೆದರಿಸ್ಬಿಟ್ರು, ಅಲ್ಲಿಂದನೂ ಕೂಡ ಪೇರಿ ಕಿತ್ತರು, ಇನ್ಯಾವುದೋ ಗಾಡಿ ಮಾಡ್ಕೊಂಡಿದ್ದಾರೆ. ಇದೆಲ್ಲ ಕೇಳಿದ್ವಿ ಅಲ್ವಾ? ಕೇಳಿದಾದ್ಮೇಲೂ ಕೂಡ ದರೋಡೆಕೋರರು ಎಲ್ಲಪ್ಪ ಅಂತ ಹೇಳಿದ್ರೆ ಸಿಕ್ಕೇ ಇಲ್ಲ. ಅವರು 93 ಲಕ್ಷ ರೂಪಾಯಿಗಳಷ್ಟು ಕ್ಯಾಶನ್ನು ಲೂಟಿ ಮಾಡ್ಕೊಂಡಿದ್ದಾರೆ. ಇಬ್ಬರು ಎಲ್ಲಿ ಓಡ್ಬೋದು ಇವರು? ಬೈಕ್ನಲ್ಲಿ ಎಸ್ಕೇಪ್ ಆದಂಥವ್ರು. ಇದು ಅದೇ ಥರ ಕಥೆನೇ. ಬೈಕಲ್ಲೇ ಹೋಗ್ಬಿಡಲ್ಲ ಅವರು. ಆ ಟ್ರಂಕನ್ನು ಬೈಕ್ನ ಟ್ಯಾಂಕ್ ಮೇಲೆ ಇಟ್ಕೊಂಡೇ ಹೋಗ್ಬಿಡ್ತಾರಾ? ಯಾರಿಗಾದ್ರೂ ಅನುಮಾನ ಬಂದುಬಿಡುತ್ತೆ. ಬಟ್ಟೆ ಚೇಂಜ್ ಮಾಡ್ತಾರೆ, ಬ್ಯಾಗ್ಗಳನ್ನು ಚೇಂಜ್ ಮಾಡ್ತಾರೆ, ಆ ಟ್ರಂಕನ್ನೇ ಬಿಸಾಕ್ತಾರೆ, ಒಳಗಿದಂಥ ಹಣವನ್ನು ಇನ್ನೆಲ್ಗೋ ತುಂಬಿಕೊಳ್ತಾರೆ. ಈ ಥರ ಅವ್ರಿಗೆ ಒಂದೊಂದು ಸ್ಟೇಜ್ ಬೈ ಸ್ಟೇಜು ಅವ್ರಿಗೆ ಎಲ್ಲೆಲ್ಲಿ ನಾವು ಸಿಕ್ಕಾಕೊಳ್ಳಬಹುದು ಅಂತ ಒಂದು ಅನುಮಾನಗಳು ಬರ್ತವೋ ಅಲ್ಲೆಲ್ಲ ಪ್ಲ್ಯಾನ್ ಚೇಂಜ್ ಮಾಡ್ಕೊಳ್ತಾರೆ. ಡ್ರೆಸ್ ಚೇಂಜ್ ಮಾಡಿಬಿಡ್ತಾರೆ, ಸ್ವರೂಪವನ್ನೇ ಚೇಂಜ್ ಮಾಡ್ಕೊಂಡ್ಬಿಡ್ತಾರೆ. ಇನ್ನು ಕೆಲವು ಕಡೆಗಳಲ್ಲಿ ಚೆಕ್ ಮಾಡಿಕೊಂಡಾಗ ಅಕಸ್ಮಾತ್ ನೋಡಿ ಎಲ್ಲ ಕ್ಯಾಪ್ ಧರಿಸ್ಕೊಂಡಿದ್ದಾರೆ, ಮುಖಕ್ಕೆ ಮಾಸ್ಕನ್ನು ಹಾಕ್ಕೊಂಡಿದ್ದಾರೆ. ಬೈಕಲ್ಲಿ ಎಸ್ಕೇಪ್ ಆದಂಥವರು ಹೈದರಾಬಾದ್ನಲ್ಲಿದ್ದಾರೆ ಅಂತ ಒಂದು ಶಂಕೆ ವ್ಯಕ್ತವಾಗ್ತಾ ಇದೆ. ಅಫ್ಜಲ್ಗಂಜ್ನಿಂದ ಆಟೋದಲ್ಲಿ ರೈಲ್ವೆ ಸ್ಟೇಷನ್ಗೆ ಬಂದಿರತಕ್ಕಂಥ ಮಾಹಿತಿ ಇದೆ. ಸಿಕಂದ್ರಾಬಾದ್ ರೈಲ್ವೆ ಸ್ಟೇಷನ್ ಬಳಿಯಲ್ಲಿ ಅಂಗಡಿಯಲ್ಲಿ ನೋಡಿ ಬಟ್ಟೆ ಕೊಂಡ್ಕೊಳ್ತಾರೆ ಅವರು. ಯಾಕಂತ ಹೇಳಿದ್ರೆ ಉಟ್ಟ ಬಟ್ಟೆಲ್ಲೇ ಹೋಗ್ಬಿಟ್ಟಿರ್ತಾರೆ ಅವರು. ಏನೊಂದು ಬಟ್ಟೆ ಬರೀಗೊಂದು ಬ್ಯಾಗು, ಏನು ಪ್ರವಾಸ ಹೋಗಲ್ಲ ಅವರು, ಟ್ರಿಪ್ ಹೋಗಿರಲ್ಲ ಅವರು. ಯಾವ ಡ್ರೆಸ್ಸಲ್ಲಿ ಇರ್ತಾರೋ ಹೆಚ್ಚು ಕಡಿಮೆ ಕೆಲವು ಸಲ ಶೂ ಕೂಡ ಚೇಂಜ್ ಮಾಡಿಬಿಡ್ತಾರೆ. ಈ ಥರದ್ದು ಈ ಬಣ್ಣದ್ದು ಯಾರ್ಯಾದರೂ ಒಂದು ಕಂಪ್ಲೇಂಟ್ ಬರ್ಕೊಳ್ಬೇಕಾದ್ರೆ ಯಾವ ಶೂ ಹಾಕಿದ್ನಪ್ಪ ಅವನು, ಯಾವ ಥರ ಸ್ಪೋರ್ಟ್ಸ್ ಶೂನಾ, ಲೆದರ್ ಶೂನಾ, ಬಿಳಿ ಬಣ್ಣದ್ದ, ನೀಲಿ ಬಣ್ಣದ್ದ, ಪ್ಯಾಂಟು ಜೀನ್ಸ್ ಪ್ಯಾಂಟಾ, ಫಾರ್ಮಲ್ ಪ್ಯಾಂಟಾ, ಟೀ ಶರ್ಟಾ, ಟೋಪಿನಾ, ಮಂಕಿ ಕ್ಯಾಪಾ ಎಲ್ಲ ಕೇಳ್ತಾರಲ್ವಾ? ಹೆಚ್ಚು ಕಡಿಮೆ ಅವೆಲ್ಲವನ್ನು ಕೂಡ ಚೇಂಜ್ ಮಾಡ್ಕೊಂಡ್ಬಿಡ್ತಾರೆ ಅವರು. ಸಿಕಂದ್ರಾಬಾದ್ ರೈಲ್ವೆ ಸ್ಟೇಷನ್ ಬಳಿ ಅಂಗಡಿಯಲ್ಲಿ ಬಟ್ಟೆ ಖರೀದಿ ಮಾಡ್ಕೊಂಡಿದ್ದಾರೆ. ಆನಂತರದಲ್ಲಿ ಹತ್ತಿರದ ನಿರ್ಮಾಣ ಹಂತದ ಬಿಲ್ಡಿಂಗಲ್ಲಿ ಬಟ್ಟೆ ಚೇಂಜ್ ಮಾಡ್ಕೊಂಡಿದ್ದಾರೆ ಇವರು. ಹೈದರಾಬಾದ್ನಲ್ಲಿ ಇದೀಗ ಬೀದರ್ ಪೊಲೀಸರು ಬೇಟೆಗಿಳಿದಿದ್ದಾರೆ. ಬೀದರಲ್ಲಿ ATMಗೆ ಹಣ ಹಾಕಬೇಕಾದ್ರೆ ಈ ಒಂದು ಘೋರ ದರೋಡೆ ನಡೆದಿತ್ತು. ಒಬ್ಬ ಮನುಷ್ಯ ಸತ್ತೇ ಹೋದರು ಈ ಒಂದು ಪ್ರಕರಣದಲ್ಲಿ. ಇವರು ಗನ್ ತೋರಿಸಿ ಲೂಟಿ ಮಾಡಿದ್ದಾದರೂ ಬೇರೆ ಕತೆ. ಇವತ್ತೆಲ್ಲ ನಾಳೆ ಲೂಟಿ ಹಣ ಸಿಗುತ್ತೆ, ಹೆಚ್ಚು ಕಡಿಮೆ ಸ್ವಲ್ಪ ಖರ್ಚು ಮಾಡ್ಕೊಂಡಿರ್ತಾರೆ. ಆದರೆ ಸಾಯಿಸೇ ಬಿಟ್ಟರು ಅವನನ್ನು ಅನ್ನೋ ಒಂದು ಬೇಸರ ಎಲ್ರಿಗೂ ಇದೆ.